ಐಡೆಂಟಿಟಿ ಕ್ರೈಸಿಸ್. ಓಕೆ. ಪ್ರೇಕ್ಷಕರಿಗೆ ಧನ್ಯವಾದಗಳು. ಈಗ ರವೀಂದ್ರ ಅವರು ಜಾಗತೀಕರಣದಲ್ಲಿ ರಾಘವೇಂದ್ರ ಎಸ್ ಅವರು ಜಾಗತೀಕರಣದಲ್ಲಿ ಅಸಲರ ಯುವಜನತೆಯ ಅಸ್ಮಿತೆ ಅನ್ನೋ ವಿಷಯದ ಮೇಲೆ ತಮ್ಮ ಪ್ರಬಂಧವನ್ನು ಮಂಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಇಂಗ್ಲಿಷ್ ನಲ್ಲಿ PPT ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಕನ್ನಡದಲ್ಲೇ ಮಾತಾಡ್ತೀನಿ. ಯಾಕಂತಂದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಎಲ್ಲರ ಮನ ಮುಟ್ಟುತ್ತೆ ಅನ್ನೋ ಒಂದು ವಿಚಾರ ನನಗೆ. ಮೊದಲನೇದಾಗಿ ನಾವು ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ಅದು ಎಸ್ಪೆಷಲಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ನಾನು ಈ 5 ಅಂಶಗಳನ್ನ ಗುರುತಿಸಿದ್ದೀನಿ. ಅದರಲ್ಲಿ ಯಾವುದೇ ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಮಾಡಬೇಕು ಅನ್ನೋದಾದ್ರೆ, ನಾವು ಅವರ ಮೂಲ ಪದ್ಧತಿಯನ್ನು ಹಾಳು ಮಾಡದೆ, ಅವರ ಆಶಯಕ್ಕೆ ಇಚ್ಛೆ ಇದು ಬರದೆ, ಬಲವಂತವಾಗಿ ಹೇರದೆ, ಅವರ ಪಾರಂಪರಿಕ ಕಲೆಗಳು ಮತ್ತು ಪರಂಪರೆಯನ್ನು ಉಳಿಸಿ ಮಾಡುವುದನ್ನು ನಾವು ಅಭಿವೃದ್ಧಿಯನ್ನು ಹೇಳಬಹುದು. ಅದೇ ತರ ಆದಿವಾಸಿಗಳ ನೆಲ ಮತ್ತು ಅವರ ಕಾಡು, ಈಗ ನಾವೆಲ್ಲ ನೋಡಿರ್ಬೋದು, ಫಾರೆಸ್ಟ್ ಆಕ್ಟ್ ಬಂದ್ಮೇಲೆ ಕಾಡಿನಿಂದ ಒಂದು ಎಲೆ ಅಥವಾ ಒಂದು ತೊಗಟೆ ಮನೆಗೆ ತಗೊಬಂದು ಬೆಂಕಿ ಹಾಕಕ್ಕೂ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಫಾರೆಸ್ಟ್ ಲಾ. ಬಟ್ ಈ ಆದಿವಾಸಿಗಳು ಅವಾಗಿಂದನೂ ಇರೋದ್ರಿಂದನೇ ಫಾರೆಸ್ಟ್ ಉಳ್ಕೊಂಡಿರೋದು, ನಾವು ಆತರನೇ ಹೇಳ್ಬೋದು. ಸೊ ಅವರ ಆ ಹಕ್ಕುಗಳನ್ನು ನಾವು ಗೌರವಿಸ್ಬೇಕು. ಅದೇ ತರ ಅವರ ಆಡಳಿತ ವಿಚಾರಕ್ಕೆ ಬಂದಾಗ ನಾವು ಅವರ ಆಡಳಿತವನ್ನು ಅವರ ಲೋಕಲ್ ಅಥವಾ ಅವರ ಲೋಕಲ್ ಪದ್ಧತಿಯ ಪ್ರಕಾರವೇ ಮಾಡಬೇಕು. ನಾವು ಬೇರೆ ಕಡೆಯಿಂದ ಬಂದಿರುವಂತ ಆಡಳಿತವನ್ನು ಏರಬಾರದು. ಹಾಗಾದರೆ ಮಾತ್ರ ಅವರ ಇದು ಯಾವುದು ಅಭಿವೃದ್ಧಿ ಆಗುತ್ತದೆ. ಅದೇ ತರ ಆದಿವಾಸಿಗಳ ಪ್ರದೇಶಗಳನ್ನು ಅತಿಯಾಗಿ ನಾವು ಆಕ್ರಮಿಸ್ಕೋಬಾರದು. ಅವರಲ್ಲಿ ಇರುವ ಹಾಗೇನೆ ಅವರಲ್ಲಿ ಕೆಲವೊಂದು ಉತ್ತೇಜನವನ್ನು ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಜೇನು ಕುರುಬರು ಇದ್ದಾರೆ, ಅವರ ಮೂಲ ಕಸುಬು ಜೇನು ಮತ್ತೆ ಇದನ್ನ ಮಾಡೋದು, ಇಳಿಸೋದು. ಅವರಿಗೆ ಬೇಕಾಗುವಂತ ಕೆಲವೊಂದು ಮಾರುಕಟ್ಟೆಯನ್ನು ಅವರಲ್ಲೇ ನಾವು ಸೃಷ್ಟಿಸಿದಾಗ ಅವ್ರಿಗೆ ಅದು ಉತ್ತೇಜನ ಕೊಡ್ತದೆ, ಅವ್ರಿಗೆ ಅಭಿವೃದ್ಧಿಗೆ ಕಾರಕವಾಗ್ತದೆ, ಪೂರಕವಾಗ್ತದೆ. ಅದೇ ತರ ಯಾವ್ದಾದರೂ ಕಾರ್ಯಕ್ರಮಗಳು ಮತ್ತು ಫಲಿತಾಂಶಗಳು ಕಾರ್ಯಕ್ರಮಗಳು ಮಾಡಿದಾಗ ಅವ್ರಿಗೆ ನಾವು ಫಲಿತಾಂಶದ ಬಗ್ಗೆ ಅಪೇಕ್ಷೆ ಇಟ್ಕೋಬಾರ್ದು. ಅವರ ಫಲಿತಾಂಶ ನಿಧಾನಕ್ಕೆ ಕೊಡಬಹುದು, ಬಟ್ ಅವ್ರಿಗೆ ಆ ಯೋಜನೆಗಳನ್ನ ಅನುಷ್ಠಾನ ಮಾಡೋಕೆ ಅವಕಾಶ ಮಾಡ್ಕೊಡ್ಬೇಕು. ಇಷ್ಟು ನಾನು ತಿಳ್ಕೊಂಡಿರೋದು. ನಂತರದಲ್ಲಿ ನನ್ನ ಟ್ರೈಬಲ್ ಕಮ್ಯುನಿಟಿ ಅಂದ್ರೆ, ನಾನು ಯಾವ ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರು ಅಸಲರು ಕಮ್ಯುನಿಟಿ ಅಂತ. ಅವರು ಸಹ್ಯಾದ್ರಿ ಬೆಟ್ಟ ಅಂತಂದ್ರೆ, ಈಗೇನು ಚಿಕ್ಕಮಂಗಳೂರು ಮತ್ತೆ ಶಿವಮೊಗ್ಗ, ಹಾಸನದಲ್ಲಿ ಇವರ ನೆಲೆ ಇದೆ. ಇವರು ಮೂಲತಃ ಕಾಡುವಾಸಿಗಳು, ಬಟ್ ಕಾರಣಾಂತರಗಳಿಂದ ಬ್ರಿಟಿಷ್ ಟೈಮ್ ಅಲ್ಲಿ ಅವರನ್ನ ಕಾಡಿನಿಂದ ಕಾಫಿ ಪ್ಲಾಂಟೇಶನ್ ಒಳಗಡೆ ತಂದು ಅಲ್ಲಿ ಅವರಿಗೆ ಅತಿಯಾದ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದ್ದಾರೆ. ಸೊ 2001 ಮತ್ತು 2011 ಸೆನ್ಸಸ್ ನೋಡಿದಾಗ ಅವರ ಒಟ್ಟು ಜನಸಂಖ್ಯೆ 24,000ಕ್ಕಿಂತ ಜಾಸ್ತಿ ಇದೆ. 2021ರಲ್ಲಿ ಸೆನ್ಸಸ್ ಆಗ್ಲಿಲ್ಲ, ಕಾರಣಾಂತರಗಳಿಂದ, ಅಂದ್ರೆ ಕೋವಿಡ್ ಮತ್ತು ಇವೆಲ್ಲ ಆದಾಗಿಂದ ಅವ್ರಿಗೆ ಸೆನ್ಸಸ್ ಆಗ್ಲಿಲ್ಲ. ಬಟ್ ಅವರು ಇನ್ನು ಅಂದ್ರೆ ಒಂದು 30,000 ಅಷ್ಟು ದಾಟಿರಬಹುದು ಅಂತ ನನ್ನ ಒಂದು ಅಂದಾಜು. ಮತ್ತು ಅವರಲ್ಲಿ ಕೆಲವು ಪಂಗಡಗಳಿದೆ. ಅವರ ಪಂಗಡಗಳಲ್ಲಿ ಯಾವ್ದು ಅಂತ ನಾವು ನೋಡ್ತಾ ಹೋದ್ರೆ, ನಾಮಧಾರಿ ಅಸಲ, ದೊಡ್ಡ ಅಸಲ, ಅಥವಾ ಉಪ್ಪಾದ ಅಸಲ, ಬೆಳ್ಳಿ ಅಸಲ, ಆ ತರ ಡಿಫ್ರೆಂಟ್ ಅಂದ್ರೆ ಆ ತರ ಬಗೆಯ ಪಂಗಡಗಳಿವೆ. ಅವರಲ್ಲಿ ಹೇಗೆ ಅಂತಂದ್ರೆ, ಒಬ್ಬ ಯಜಮಾನಿಕೆ ಅಂತ ಬಂದಾಗ ಅವ್ರನ್ನ ಗುರಿಗಾರ ಅಂತ ಕರೀತಾರೆ. ಗುರಿಗಾರ ಎಲ್ಲವನ್ನು ಅವನು ಇತ್ಯರ್ಥ ಮಾಡ್ತಾ ಇದ್ದ ಮುಂಚೆ ಎಲ್ಲ. ಈಗೆಲ್ಲ ಜಾಗತೀಕರಣದ ಎಫೆಕ್ಟ್ ಇಂದ ಎಲ್ಲರೂ ಈಗ ಅವರು ಲೈಕ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಕೋರ್ಟ್ ಇರ್ಬೋದು, ಕಚೇರಿಗಳಿರ್ಬೋದು, ಅವಕ್ಕೆ ಹೆಚ್ಚು ಹೋಗ್ತಾ ಇದ್ದಾರೆ. ಮುಂಚೆಲ್ಲ 1-2 ದಿನದಲ್ಲಿ ಮುಗಿಯುವಂತ ಕೆಲಸಗಳು ಅಥವಾ ವ್ಯಾಜ್ಯಗಳು ಈಗ ತಿಂಗಳುಗಟ್ಲೆ, ವರ್ಷಗಟ್ಲೆ ಆಗ್ತಾ ಇದೆ. ಮತ್ತು ಈಗ ನಿಮ್ಗೊಂದು ಕಲ್ಚರಲ್ ಇನ್ಸಿಡೆಂಟ್ ಹೇಳ್ತೀನಿ. ಮುಂಚೆ ಎಲ್ಲ ತಪ್ಪು ಮಾಡಿದ್ರೆ ಅವರ ಜನಾಂಗದಲ್ಲಿ ಗುರಿಗಾರ ಮತ್ತೆ ಯಜಮಾನರುಗಳೆಲ್ಲ ಸೇರ್ಕೊಂಡು ಅವನ್ಗೆ ತಪ್ಪಾಗ್ತಾ ಇದ್ರು. ಏನಂತ ತಪ್ಪಾಗ್ತಾ ಇದ್ರು, ಅವನು ಮನೆಯಲ್ಲೇ ಮಾಡಿರುವಂತ ಎಂಡನ್ನ ಕಾಯಿಸಿ ತಪ್ಪಿಗೆ ಆಗಿ ಪಂಚಾಯತಿಗೆ ಕಟ್ಟೆಗೆ ಅವನು ಒಪ್ಪಿಸ್ಬೇಕಾಗಿತ್ತು. ಆಗ ಒಪ್ಪಿಸಿದಾಗ ಪಂಚಾಯತಿ ಎಲ್ಲರೂ ಕುಡಿದಾಗ ಅದು ತಪ್ಪು ಮಾಫಿ ಅಂತ ಆಯ್ತು. ಈಗಿನ ಟೈಮಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಈವಿಲ್ ಅಂತ ಹೇಳ್ತಾರೆ. ಕೆಲವೊಂದು ಸಂಸ್ಕೃತಿಯಲ್ಲಿ, ಕೆಲವೊಂದು ಬುಡಕಟ್ಟು ಸಂಸ್ಕೃತಿಯಲ್ಲಿ ಅದು ಸಂಸ್ಕೃತಿಯ ಭಾಗವೇ ಆಗಿದೆ. ಆ ಸಂಸ್ಕೃತಿಯ ಭಾಗವಾಗಿರೋದು ನಾವು ಎಷ್ಟು ಅಂದ್ರೆ ಅದನ್ನ ಈವಿಲ್ ಅಂತ ಹೇಗೆ ಹೇಳಕ್ಕಾಗುತ್ತೆ? ಯಾಕಂದ್ರೆ ಅದು ತಲಾಂತರದಿಂದ ಸಂಸ್ಕೃತಿ ಒಳಗೆ ಬಂದಿರ್ತದೆ. ಅದು ನಾವು ಈವಿಲ್ ಅಂತ ಹೇಳಕ್ಕಾಗಲ್ಲ. ಸೊ ಅದೊಂದು. ಈಗ ನನ್ನ ಮೆಥಡಾಲಜಿ ನಾನು ಏನು ಯೂಸ್ ಮಾಡಿದೀನಿ ಅಂತಂದ್ರೆ, ಇದಕ್ಕೆ ನಾವು ಲೈಕ್ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅಪ್ರೋಚ್ ನ ಇಟ್ಕೊಂಡು ಮಾಡಿದೀನಿ. ಕ್ವಾಲಿಟೇಟಿವ್ ಅಂತಂದ್ರೆ ಅವರ ಎಮೋಷನ್ಸ್ ಇರ್ಬೋದು, ಅವರ ಲೈಫ್ ಸ್ಕಿಲ್ಸ್, ಅದನ್ನ ನಾವು ಯಾವ ತರ ನೋಡ್ತಾ ಹೋದಂದ್ರೆ,
ಇಂಟರ್ವ್ಯೂ ಶೆಡ್ಯೂಲ್ಸ್ ಯೂಸ್ ಮಾಡಿದ್ದೀನಿ. ಅದೇ ತರ ಟಾರ್ಗೆಟೆಡ್ ಗ್ರೂಪ್ ಡಿಸ್ಕಷನ್ ಮಾಡಿದ್ದೀನಿ. ಆಮೇಲೆ ಕೇಸ್ ಸ್ಟಡೀಸ್ಗಳು ಮಾಡಿದ್ದೀನಿ. ಆಮೇಲೆ ನರೇಷನ್ಸ್ ಅಂತಂದ್ರೆ ಯಾವ ವ್ಯಕ್ತಿಯ ಅವನ ಎಕ್ಸ್ಪೀರಿಯನ್ಸ್ ಅವನು ನರೇಟ್ ಮಾಡ್ತಾ ಹೋಗ್ತಾನೆ, ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಈ ಮೆಥಡಾಲಜಿ ಇಟ್ಕೊಂಡು ನಾನು ಈ ಅಧ್ಯಯನವನ್ನು ಮಾಡಿದ್ದೀನಿ. ನನ್ನ ಮೂಲ ಉದ್ದೇಶ ಬಂದು ಈ ಕಮ್ಯುನಿಟಿ ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣಕ್ಕೆ ಹೋಗಿ ಹೇಗೆ ಈಗ ಅದು ಚೇಂಜ್ ಆಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಯಾಕೆಂತಂದ್ರೆ ಮೊದ್ಲೆಲ್ಲ ಅವರು ಕಾಡಿನಲ್ಲಿ ವಾಸ ಮಾಡ್ತಿದ್ರು, ಬೇಟೆ ಆಡ್ತಾ ಇದ್ರು, ಅಥವಾ ಜೇನು ಹಿಡಿಸ್ತಾ ಇದ್ರು, ಕಾಡಿನಲ್ಲಿ ಸಿಗುವಂತ ಗೆಡ್ಡೆ ಗೆಣಸುಗಳನ್ನ ಅವರ ಸ್ಟೇಪಲ್ ಫುಡ್ ಆಗಿ ಯೂಸ್ ಮಾಡ್ತಾ ಇದ್ರು. ಜಾಗತೀಕರಣದ ಹೊತ್ತಲ್ಲಿ ಈಗ ಅವ್ರಿಗೆ PDS ಸಿಸ್ಟಮ್ ಬರ್ತಾ ಇದೆ. ಮುಂಚೆ ಎಲ್ಲ ಅವ್ರಿಗೆಲ್ಲ ಶುಗರ್ ಏನು ಇರ್ಲಿಲ್ಲ. ಈಗ ಅನ್ನ ಅವೆಲ್ಲ ಸ್ಟೇಪಲ್ ಫುಡ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆಬ್ವಿಯಸ್ಲಿ ಟ್ರೈಬಲ್ ಅವ್ರಿಗೆ ಒಬೆಸಿಟಿ ಬರಕ್ ಸ್ಟಾರ್ಟ್ ಆಗಿದೆ, ಶುಗರ್ಗಳು ಬರಕ್ ಸ್ಟಾರ್ಟ್ ಆಗಿದೆ, ಡಯಾಬಿಟಿಸ್ಗಳು ಬರಕ್ ಸ್ಟಾರ್ಟ್ ಆಗಿದೆ. ಕಾಡಿನಲ್ಲಿ ಇದ್ದಂತ ಎಲ್ಲಾನು ಅಂದ್ರೆ ಆಹಾರ ಪದ್ಧತಿ ಇದ್ದಾಗ ಅವ್ರಿಗೆ ಯಾವ ಇದು ಬರ್ತಾ ಇರ್ಲಿಲ್ಲ, ರೋಗಗಳು ಬರ್ತಾ ಇರಲಿಲ್ಲ. ಈಗ ಆ ರೋಗಗಳು ಅವ್ರಿಗೆ ಅವರೇ ಹುಡಿಕೊಂಡ್ ಬರ್ತಾ ಇದೆ. ಎರಡನೇದು, ನಾನು ಎಕನಾಮಿಕ್ ಕಂಡೀಷನ್ಸ್, ಹೇಗೆ ಅವರ ಎಕನಾಮಿಕ್ ಕಂಡೀಷನ್ಸ್ ಚೇಂಜ್ ಆಗಿದೆ ಇವಾಗ. ಮುಂಚೆ ಎಲ್ಲ ಅವ್ರಿಗೆ ಎಕನಾಮಿಕ್ ಕಂಡೀಷನ್ಸ್ ಅಂತ ಬಂದಾಗ ಅವ್ರು ಇದ್ದಾಗ ತಿಂತಾ ಇದ್ರು, ಇಲ್ದಾಗ ತಿಂತಾ ಇರಲಿಲ್ಲ. ಒಳ್ಳೆ ಮಳೆಗಾಲದಲ್ಲಿ ಇದ್ದಾಗ ಅವ್ರಿಗೆ ಬೇಟೆ ಸಿಗ್ತಾ ಇರ್ಲಿಲ್ಲ. ಆಗ ಬೇರೆ ಬೇರೆ ತರದಾದ ಗಿಡ ಮತ್ತು ಗೆಡ್ಡೆಗಳನ್ನ ಅವರು ಅವಲಂಬಿಸಬೇಕಾಗಿತ್ತು. ಈಗೇನಾಗಿದೆ, ಜಾಗತೀಕರಣ ಮತ್ತು ಅವ್ರಿಗೆ ಬಂದಾಗ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಬಂದಿದೆ. ಅವ್ರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಅವ್ರಿಗೆ ಗವರ್ಮೆಂಟ್ ಕಡೆಯಿಂದ ಹಕ್ಕುಪತ್ರಗಳನ್ನು ಕೊಡದೆ ಬರೀ 2 ಎಕರೆ 3 ಎಕರೆ ಜಮೀನುಗಳು ಕೊಟ್ಟಿರ್ತಾರೆ. ಕಾಡಿನಿಂದ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಯಾವ ತರ ಬೇಸಾಯ ಮಾಡ್ಬೇಕು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. 2 ಎಕರೆ 3 ಎಕರೆ ಬಂದಿರೋದನ್ನ ಅವರು ಕಮ್ಮಿ ದುಡ್ಡಿಗೆ ಬೇರೆಯವ್ರಿಗೆ ಮಾರ್ಕೊಬಿಡ್ತಾರೆ. ಮಾರ್ಕೊಬಿಟ್ಟು ಬೇರೆ ಪ್ಲಾಂಟೇಶನ್ಸ್ ಅಥವಾ ಬೇರೆದಕ್ಕೆ ಅವರೇ ದಿನಗೂಲಿಯಾಗಿ ಹೋಗ್ತಾರೆ. ಅದೇ ತರ ಕೆಲವೊಂದು ಸಾಮಿಲ್ಗಳು, ಈಗ ಚಿಕ್ಕಮಂಗ್ಳೂರು ಭಾಗದಲ್ಲಿ ಸಾಮಿಲ್ಗಳು ತುಂಬಾ ಜಾಸ್ತಿ ಇದೆ. ಆ ಸಾಮಿಲ್ಗಳಿಗೆ ಅವರೇ ಹೋಗಿ ಕೆಲಸ ಮಾಡೋದಿರ್ಬೋದು, ಅಥವಾ ಆ ಕೆಲಸದಿಂದ ಬರುವಂತ ಕಿರುಹಣಗಳು, ಅಂದ್ರೆ ಅವ್ರಿಗೆ ಕೆಲವೊಂದು ಸೀಸನಲ್ ಕಾಫಿ ಪ್ಲಾಂಟೇಶನ್ ಅಂದ್ರೆ ಕೆಲವೊಂದು ಸೀಸನಲ್ ಮಾತ್ರ ಕೆಲಸ ಆಗ್ತದೆ. ಆ ಕೆಲಸ ಮುಗಿದ ನಂತರ ಅವ್ರಿಗೆ ಬೇರೆ ಬೇರೆ ಇದ್ ಸಿಗಲ್ಲ, ಅಂದ್ರೆ ಹಣಗಳು ಸಿಗಲ್ಲ. ಅವರು ಅದನ್ನ ಅವರ ಲೈಫ್ ನ ಲೀಡ್ ಮಾಡಕ್ಕೋಸ್ಕರ. ನನ್ನ ಫೈಂಡಿಂಗ್ಸ್, ಈಗ ನಾನು ಅಲ್ಲಿ ಹೋದಾಗ ನಾನು ತಿಳ್ಕೊಂಡಿದ್ದೇನಂದ್ರೆ, ನಾನು ಒಂದು ಕೇಸ್ ಸ್ಟಡಿ ಮಾಡಿದೆ. ದೇಜಪ್ಪ ಅಂತ ಒಬ್ರು 68 ವರ್ಷದ ವ್ಯಕ್ತಿ ಜೊತೆ ನಾನು ಸಂವಹನ ಮಾಡಿದಾಗ ಅವ್ರು ಹೇಳಿದ್ದು, ಅವರ ಪ್ರಕಾರ ಮುಂಚೆ ಎಲ್ಲ ಹೇಗಿತ್ತು ಅಂತಂದ್ರೆ, ಅವ್ರಿಗೆಲ್ಲ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ, ಅವ್ರು ಹೇಳಿದ ಪ್ರಕಾರ ಹಿಂದೆ ಕಾಡೇ ನಮ್ಮ ಜೀವನ ಪಾಯವಾಗಿತ್ತು, ಕೆಲಸಕ್ಕಾಗಿ ನಾವು ಯಾರನ್ನು ಅವಲಂಬಿಸಿರ್ಲಿಲ್ಲ. ಬಟ್ ಈಗ ಸಿನಾರಿಯೋ ಚೇಂಜ್ ಆಗಿದೆ. ಈಗ ಎಲ್ಲರೂ ಪ್ಲಾಂಟೇಶನ್ ಇರುವಂತ ಯಜಮಾನರುಗಳು ಮತ್ತು ಅಲ್ಲಿರುವವರ ಮಾತನ್ನ ಕೇಳಬೇಕು. ಅವ್ರು ಕೊಟ್ರೆ ಊಟ ಮಾಡ್ಬೇಕು, ಕೂಲಿ ಕೊಟ್ರೆ ಊಟ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಈಗ ಕೆಲವೊಂದ್ ಕಡೆ ಏನಾಗಿದೆ ಅಂತಂದ್ರೆ, ಅವರದೇ ರೇಷನ್ ಕಾರ್ಡ್ಗಳನ್ನ ಅವರು ಒತ್ತೆಯಾಗಿ ಇಟ್ಕೊಂಡು ಯಾರು ಎಸ್ಟೇಟ್ ಓನರ್ಗಳು ಅಲ್ಲಿ ಬರುವಂತ ಈ ಯಾವ್ದು ಸರ್ಕಾರದಿಂದ ಬರುವಂತ ಅಕ್ಕಿಗಳನ್ನ ಅವ್ರಿಗೆ ಕೂಲಿಯಾಗಿ ಕೊಡುವ ಪದ್ಧತಿಗಳು ನೋಡಿದೀವಿ ಅಲ್ಲಿ ಆ ಭಾಗದಲ್ಲಿ. ಇನ್ನೊಬ್ಬ ವ್ಯಕ್ತಿ ಸಂತೋಷ್ ಹೆಸಲ ಅಂತ, ಅವನು ಒಂದು 36-37 ವರ್ಷದ ಯುವಕ. ಅವನ ಪ್ರಕಾರ ಹೇಗೆ ಅಂತಂದ್ರೆ, ಕೆಲವೊಂದು ತಿಂಗಳಲ್ಲಿ ಮಾತ್ರ ಅಲ್ಲಿ ಉದ್ಯೋಗ ದೊರೆಯುತ್ತದೆ. ಆ ತಿಂಗಳು ಬಿಟ್ಟೋಯ್ತು ಅಂತಂದ್ರೆ ಅವ್ರಿಗೆ ಯಾವ್ದಾದಂತ ಉದ್ಯೋಗಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾದಾಗ ಏನಾಗುತ್ತೆ, ಅವನ್ಗೆ ಒಂದು 3-4 ತಿಂಗಳು ಅವನ್ಗೆ ದುಡ್ಡು ಬರ್ತಾ ಇರ್ತದೆ, ಹೆಂಗೋ ಜೀವನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಮಿಕ್ಕಿದ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಆ ಸ್ಟ್ರೆಸ್ಗಳು ಇರ್ತವೆ, ಮತ್ತೆ ಫ್ಯಾಮಿಲಿ ಲೀಡ್ ಮಾಡ್ಬೇಕು ಅನ್ನೋ ಸ್ಟ್ರೆಸ್ಗಳು ಇರ್ತವೆ. ಅವೆಲ್ಲ ಅವನ ಒಂದು ಹೇಳಿಕೆಗಳು. ನೆಕ್ಸ್ಟ್, ಒಂದು ಹೆಣ್ಮಗಳನ್ನ ನಾನು ಇಂಟರ್ವ್ಯೂ ಮಾಡಿದಾಗ, ಮಂಜಮ್ಮ ಅಂತ ಅವರ ಹೆಸರು, ಮಂಜಮ್ಮ ಸಲ ಅಂತ. ಅವ್ರು ಹೇಳಿದ್ದೇನಂತರ, ನಾವು ಮತ್ತು ಪುರುಷರು ಇಬ್ರು ಒಟ್ಟಿಗೆನೆ ಕೆಲಸ ಮಾಡ್ತೀವಿ, ಒಂದೇ ಅವರ್ ಕೆಲಸ ಮಾಡ್ತೀವಿ, ಬಟ್ ವೇಜಸ್ ತಾರತಮ್ಯಗಳು, ಅಂದ್ರೆ ಸಂಬಳ ಕೊಡುವ ತಾರತಮ್ಯಗಳು ಆಗ್ತಾ ಹೋಗ್ತವೆ. ಅಂದ್ರೆ ಅವ್ರಿಗೆ ಜಾಸ್ತಿ ಕೊಡುವುದು, ನನಗೆ ಕಮ್ಮಿ ಕೊಡೋದು. ಯಾಕೆ ಈ ತರ ಆಗ್ತಾ ಇದೆ ಅಂತ ಅವ್ರದೊಂದು ಕನ್ಸರ್ನ್ ಇದೆ. ಮತ್ತೆ ಇಷ್ಟೆಲ್ಲ ಆದ್ರೂ ಕೆಲವೊಂದು ವಿಧಾನಗಳನ್ನ ನಾನು ನೋಡ್ತಾ ಹೋದಾಗ ನನ್ನ ಪ್ರಕಾರ ಯಾವ್ದಾದ್ರು ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ನಾವು ಒಂದಷ್ಟು ಪಾಲಿಸಿಗಳನ್ನ ತಗೊಬರ್ಬೇಕು. ಆ ಪಾಲಿಸಿಗಳಲ್ಲಿ ಲೈಕ್ ಪಾಲಿಸಿ ಆಫ್ ಐಸೋಲೇಷನ್,
ನಾವು ಬುಡಕಟ್ಟು ಜನಾಂಗದ ಕೆಲವೊಂದು ಹಕ್ಕುಗಳನ್ನ ನಾವು ಐಸೋಲೇಟ್ ಆಗಿ ಇಡಬೇಕು. ಅದನ್ನ ನಾವು ಮೇನ್ ಸ್ಟ್ರೀಮ್ ತರಬಾರದು. ಫಾರ್ ಎಕ್ಸಾಂಪಲ್, ಈಗ ಅವ್ರಿಗೆ ಕಾಡಿನಲ್ಲಿ ಬೆಳೆಯುವಂತ ಕೆಲವೊಂದು ಗಿಡಮೂಲಿಕೆಗಳು ಅಥವಾ ಅಲ್ಲಿ ಬೆಳೆಯುವಂತ ಕೆಲವೊಂದು ಆಹಾರಗಳು ಅವ್ರಿಗೆ ಬೇಕಾಗಿರ್ತವೆ. ಅವ್ರ ಸ್ಟೇಪಲ್ ಫುಡ್ ಆಗಿರ್ತವೆ. ಅದನ್ನ ನಾವು ಅವರ ಆ ಪದ್ಧತಿಗಳಿಗೆ ಅದನ್ನ ಐಸೋಲೇಟ್ ಆಗಿ ಬಿಡಬೇಕು. ಮತ್ತೆ ಯಾವುದೇ ಆದಂತ ಕೆಲವೊಂದು ರಿಸರ್ವ್ ಫಾರೆಸ್ಟ್ ಬಿಡಬೇಕು. ಅಂದ್ರೆ ಬುಡಕಟ್ಟು ಜನಾಂಗದವ್ರಿಗೆ ಮಾತ್ರ ರಿಸರ್ವ್ ಫಾರೆಸ್ಟ್ ಆ ತರ ಇರಬೇಕು. ಅಲ್ಲಿಗೆ ಬೇರೆಯವ್ರು ಯಾರು ಎಂಟ್ರಿ ಕೊಡೋದಿರಬಾರ್ದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲಿ ಇದೆ ಆತರ. ನಾರ್ತ್ ಈಸ್ಟ್ ಹೋದಾಗ ನಾವು ನಾಗಾಲ್ಯಾಂಡ್ ಅಥವಾ ಮಿಜೋರಾಂ ಈ ಕಡೆ ಹೋದ್ರೆ ಅವರೇ ಅವರದಾದಂತ ಕೌನ್ಸಿಲ್ಗಳು ಇಟ್ಕೊಂಡು ಅವರು ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಇವೆಲ್ಲ ನಾವು ನೋಡ್ತಾ ಹೋದಾಗ ನಾವು ಇದನ್ನು ಪಾಲಿಸಿ ಆಫ್ ಐಸೋಲೇಷನ್ ಇಟ್ಕೊಂಡ್ರೆ ಕೆಲವೊಂದ್ಸತಿ ನಾವು ಅದನ್ನ ಪರಿಪೂರ್ಣವಾಗಿ ನಾವು ಇದ್ ಮಾಡ್ಬೋದು. ಇನ್ನೊಂದು ಪಾಲಿಸಿ ಆಫ್ ಅಸಮಿಲೇಷನ್. ಪಾಲಿಸಿ ಆಫ್ ಅಸಮಿಲೇಷನ್ ಅಂತಂದ್ರೆ ನಾವು ಯಾವುದೇ ಒಂದು ಇದು ಸರ್ಕಾರದ ಒಂದಷ್ಟು ಪಾಲಿಸಿಗಳನ್ನ ನಾವು ಯಾರಿಗಾರ ಕೊಡ್ಬೇಕು, ಅದು ಅನುಷ್ಠಾನ ಮಾಡ್ಬೇಕು ಅಂತಂದ್ರೆ ಅದ ಅವರ ಪೂರ್ವ ಅನುಮತಿ ಪಡ್ಕೊಂಡು ನಾವು ಅದನ್ನ ಮಾಡ್ಬೇಕು. ಅವರಲ್ಲಿ ಅದು ಐಚ್ಛಿಕವಾಗಿ ಬರ್ಬೇಕು. ನಾನು ಈ ಪಾಲಿಸಿಯ ಭಾಗವಾಗ್ಬೇಕು ಅನ್ನೋದು ಅವರ ಮನಸ್ಸಿಗೆ ಬರ್ಬೇಕು. ಆತರ ಬಂತು ಅಂತಂದ್ರೆ ಇದು ನಮ್ಗೆ ಆಗುತ್ತೆ. ನೆಕ್ಸ್ಟ್ ಪಾಲಿಸಿ ಆಫ್ ಇಂಟಿಗ್ರೇಷನ್ ಅಂತ. ಇಂಟಿಗ್ರೇಷನ್ ಅಂದ್ರೆ ನಮ್ಮಲ್ಲಿ ಒಬ್ಬರಾಗಿ ಅವರು ಕಾರ್ಯನಿರ್ವಹಣೆ ಮಾಡಬೇಕು. ಇಷ್ಟು ಪಾಲಿಸಿಗಳು ಹಂತವಾಗಿ ಅನುಷ್ಠಾನ ಮಾಡಿದರೆ ನಾವು ಈ ಟ್ರೈಬಲ್ ಡೆವಲಪ್ಮೆಂಟ್ ಮಾಡಬಹುದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದೇ ಸಲ ಮಾತಾಡೋಣಂತೆ ಮತ್ತೆ ಸುಮ್ಮನೆ ಎಲ್ಲ ಗುರುತು ಮಾಡ್ಕೊಂಡಿರಿ ಸರ್, ಮತ್ತೆಲ್ಲ ಒಂದೇ ಸಲ ಕೇಳಿದ್ರೆ. ರಾಘವೇಂದ್ರ ಅವರಿಗೆ ಧನ್ಯವಾದಗಳು. ಈಗ ರಜಿಯಾ ಬೇಗಂ ಅವರು